ನಮಸ್ತೆ. ಇವತ್ತು ಡಯಾಬಿಟಿಸ್ ಮತ್ತೆ ಇಟ್ಸ್ ಡಿಫ್ರೆಂಟ್ ಸ್ಟೇಜಸ್ ನೋಡೋಣಂತೆ. ಮೆನಿ ಪೇಷಂಟ್ಸ್ ಏನ್ ಹೇಳ್ತಾರೆ FBS ವಿತ್ BS ನಾರ್ಮಲ್ ಇದೆ, ಬಟ್ ಅದರ್ ಕಂಪ್ಲೇಂಟ್ಸ್ ಕೂಡ ಹೇಳ್ತಾರೆ. ಏನಾಗುತ್ತೆ, ಪದೇ ಪದೇ ಸುಸ್ತಾಗತ್ತೆ, ಕುತ್ಕೋಬೇಕು ಅಂತ ಅನ್ಸುತ್ತೆ, ಇಲ್ಲಾಂದ್ರೆ ಪದೇ ಪದೇ ಹಸಿವಾಗತ್ತೆ, ಇಲ್ಲ ಅಂತಂದ್ರೆ ಮೈಕೆ ಕಡ್ತಾ ಬರುತ್ತೆ, ಕಣ್ಣು ಉರಿ ಬರುತ್ತೆ, ಕಣ್ಣು ಮಂಜಾಗ್ತಾ ಇದೆ. ಸೊ ಈ ತರ ಡಿಫ್ರೆಂಟ್ ಹೇಳ್ತಾ ಇದ್ದಾರೆ. ಇವತ್ತರದ್ದು ಇನ್ ಡೀಟೇಲ್ ಲಕ್ಷಣಗಳು ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಜ್ ರಸಧಾತು ಅಂತ ಏನ್ ನಾವು ಹೇಳ್ತೀವಿ, ಸಪ್ತಧಾತು ಒಳಗೆ ಫಸ್ಟ್ ರಸಧಾತು, ಅದು ಲಿಂಫ್ ಅಂತ ಹೇಳ್ತೀವಿ ಅಥವಾ ಪ್ಲಾಸ್ಮಾ ಅಂತ ಹೇಳ್ತೀವಿ. ಅದು ಬೇಸಿಕಲಿ ನರಿಶ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಅಲ್ಲಿ ನಮ್ದು ವ್ಯತ್ಯಾಸ ಆಯಿತು ಅಂತಂದ್ರೆ ಪದೇ ಪದೇ ಸುಸ್ತಾಗೋದು, ಒಣಗೋದು ಮತ್ತೆ ಬಾಯಾರಿಕೆ ಆಗೋವಂಥದ್ದು ನಾವು ಫೀಲ್ ಆಗುತ್ತೆ. ಸೆಕೆಂಡ್ ಸ್ಟೇಜ್ ರಕ್ತಧಾತು, ಬ್ಲಡ್ ಟಿಶ್ಯೂ. ಸೊ ಅದರ ಮೇನ್ ವರ್ಕ್ ಏನಾಗುತ್ತೆ, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮತ್ತೆ ಎನರ್ಜಿಗೆ. ಸೊ ಅಲ್ಲಿ ವ್ಯತ್ಯಾಸ ಆಯಿತು ಅಂತಂದ್ರೆ ಗಾಯ ಆಗುತ್ತೆ, ಮೈಕೆ ಕಡ್ತಾ ಬರುತ್ತೆ, ಮತ್ತೆ ಅದು ಊಂಡ್ ಏನಾರ ಆಯ್ತು ಅಂದ್ರೆ ಅದು ಊಂಡ್ ಹೀಲಿಂಗ್ ಡಿಲೇ ಆಗ್ತಾ ಹೋಗುತ್ತೆ. ಥರ್ಡ್ ಸ್ಟೇಜ್ ಮಾಂಸಧಾತು ಅಂತ ಹೇಳ್ತೀವಿ. ಸೊ ಅದು ಮಸಲ್ ಟಿಶ್ಯೂ. ಇದು ಮೇನ್ಲಿ ಸ್ಟೆಬಿಲಿಟಿ ಮತ್ತು ಬಾಡಿ ಸಪೋರ್ಟ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಮ್ಮದು ವ್ಯತ್ಯಾಸ ಆಯಿತು ಅಂತಂತಂದರೆ ವೆಯ್ಟ್ ಲಾಸ್ ಆಗುತ್ತೆ. ಆಮೇಲೆ ನಮಗೆ ಬೇಸಿಕಲಿ ಕುತ್ಕೊಳ್ಬೇಕು ಅಂತ ಅನ್ಸಾಗುತ್ತೆ. ಪೇಷಂಟ್ ಕುತ್ಕೋಬೇಕು ಅನ್ಸುತ್ತೆ, ಇಲ್ಲಾಂದ್ರೆ ಮಲ್ಕೊಳ್ಬೇಕು ಅನ್ಸುತ್ತೆ, ಜೊತೆಗೆ ವೀಕ್ನೆಸ್ ಕೂಡ ಇರುತ್ತೆ. ಫೋರ್ತ್ ಸ್ಟೇಜ್ ಮೇದೋಧಾತು ಅಂತ ಹೇಳ್ತೀವಿ. ಸೊ ಇದು ಲಿಪಿಡ್ ಆರ್ ಮಸಲ್ ಟಿಶ್ಯೂ ನೆಕ್ಸ್ಟ್ ಬರುವಂಥದ್ದು. ಇಲ್ಲಿ ನಮಗೆ ವ್ಯತ್ಯಾಸ ಆಯಿತು ಅಂತಂತಂದರೆ ಪದೇ ಪದೇ ಯೂರಿನೇಷನ್ ಆಗುವಂಥದ್ದು ನಾವು ಕಂಡುಬರ್ತೇವೆ. ಸೊ ನೆಕ್ಸ್ಟ್ ಸ್ಟೇಜ್ ಬರುವಂಥದ್ದು ಬೋನ್ ಟಿಶ್ಯೂ. ಅದಕ್ಕೆ ನಾವು ಅಸ್ಥಿಧಾತು ಅಂತ ಹೇಳ್ತೀವಿ. ಸೊ ಪ್ರಾಪರ್ ಬಾಡಿ ಫ್ರೇಮ್ ವರ್ಕ್ ಮೇಂಟೈನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಮೂಳೆ ಸವೆತ ಆಗುತ್ತೆ. ಸೊ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ, ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ. ಇವೆಲ್ಲ ವ್ಯತ್ಯಾಸಗಳು ಮೂಳೆಯಲ್ಲಿ ಕಂಡು ಬರುತ್ತೆ. ಸಿಕ್ಸ್ತ್ ಸ್ಟೇಜ್ ಮಜ್ಜಾಧಾತು ಅಂತ ಹೇಳ್ತೀವಿ. ಇದು ಕನ್ಸರ್ನ್ ವಿತ್ ನರ್ವಸ್ ಸಿಸ್ಟಮ್. ಇದು ಫುಲ್ ಬಾಡಿನ ಮೇಂಟೈನ್ ಮಾಡುತ್ತೆ. ಈ ಲೆವೆಲಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ನ್ಯೂರೋಪತೀಸ್ ಅಂತ ಹೇಳ್ತೀವಿ, ರೆಟಿನೋಪತೀಸ್ ಅಂತ ಹೇಳ್ತೀವಿ, ಕಣ್ಣಿನ ವ್ಯತ್ಯಾಸ, ಅಥವಾ ನೆಫ್ರೋಪತಿ, ಕಿಡ್ನಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ಜೊತೆಗೆ ಕೈಕಾಲು ಉರಿ ಬರುವಂಥದ್ದು ಅಥವಾ ಕೈ ಮತ್ತು ಪಾದ ಕಡ್ತಾ ಬರುವಂಥದ್ದು. ಸೆವೆಂತ್ ಸ್ಟೇಜ್ ಇದು ಲಾಸ್ಟ್ ಸ್ಟೇಜ್. ಇಲ್ಲಿ ಹೋಲ್ ಬಾಡಿ ಇಮ್ಯುನಿಟಿ ಮೇಂಟೈನ್ ಆಗುತ್ತೆ, ವೈಟಾಲಿಟಿ ಮೇಂಟೈನ್ ಆಗುತ್ತೆ. ಸೊ ಈ ಲೆವೆಲಲ್ಲಿ ವ್ಯತ್ಯಾಸ ಆಯಿತು ಅಂತಂತಂದರೆ ನಮಗೆ ಸೆಕೆಂಡ್ರಿ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಈ ರೋಗದಿಂದ ಬೇರೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ಲಕ್ಷಣಗಳು ನಮಗೆ ಶುಕ್ರಧಾತು ಅಂತ ಲಾಸ್ಟ್ ಬರುತ್ತೆ. ಸೊ ವಿಚ್ ಮೇಂಟೈನ್ಸ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಎಲ್ಲ ಲಕ್ಷಣಗಳು ಇದರೊಳಗೆ ಕಾಣ್ತವೆ. ಥ್ಯಾಂಕ್ ಯು.